ಹಾಯ್ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಸೊ ಇವತ್ತು ನೀವು ಯಾರಾದರೂ ನೀವಾಗಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ವೀಡಿಯೋಸನ್ನು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾವು ಡಬಲ್ ಮಾರ್ಕರ್ ಟೆಸ್ಟ್ ಅಥವಾ ಡ್ಯುಯಲ್ ಮಾರ್ಕರ್ ಅನ್ನುವಂತಹ ಟೆಸ್ಟ್, ಬ್ಲಡ್ ಟೆಸ್ಟ್ ಏನಿದೆ ಪ್ರೆಗ್ನೆನ್ಸಿಲಿ ಲೇಡೀಸ್ನಲ್ಲಿ ಮಾಡ್ತಾರಲ್ವ, ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಯಾರೇ ಪ್ರೆಗ್ನೆನ್ಸ್ ಲೇಡಿ ಇದ್ದರೂ ಅವರಿಗೆ ಈ ಟೆಸ್ಟನ್ನು ಅಡ್ವೈಸ್ ಮಾಡ್ತಾರೆ. ಸೊ ಇನ್ ದಿ ಫಸ್ಟ್ ಟ್ರೈಮೆಸ್ಟರ್ ಅರೌಂಡ್ 11 to 14 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಸ್ಕ್ರೀನ್ ಮಾಡಲಿಕ್ಕೆ, ಓಕೆ, ಬೇಬಿದು ಗ್ರೋತ್ ಏನಿದ್ರಿದೆ ಅದನ್ನು ಸ್ಕ್ರೀನ್ ಮಾಡಲಿಕ್ಕೆ ಏನಾದರೂ ಜೆನೆಟಿಕ್ ಅಬ್ನಾರ್ಮಲಿಟೀಸ್ ಇದೆಯಾ ಬೇಬಿಗೆ ಅಂತ ಹೇಳಿದ್ರೆ, ಗ್ರೋತ್ ಸರಿಯಾಗಿ ಆಗ್ತಾ ಇದೆಯಾ, ಅಥವಾ ಏನಾದರೂ ಜೀನ್ಸಲ್ಲಿ ಪ್ರಾಬ್ಲಮ್ ಇದೆಯಾ, ಜೀನ್ ಮ್ಯೂಟೇಷನ್ ಆಗಿದೆಯಾ, ಅಥವಾ ಬೇರೆ ಏನಾದರೂ ಕಾಯಿಲೆಯಿಂದ ಬಳಲುತ್ತಿದೆಯಾ ಹೊಟ್ಟೆಯಲ್ಲಿರುವ ಮಗು, ಅದನ್ನು ತಿಳಿಯಲಿಕ್ಕೆ ಈ ಜೆನೆಟಿಕ್ ಅಬ್ನಾರ್ಮಲಿಟಿ ಅಂತ ಹೇಳಿದರೆ ಏನಾದರೂ ಒಂದು ಆನುವಂಶಿಕ ಕಾಯಿಲೆ ಇದೆಯಾ ಅಂತ, ಹುಟ್ಟುವ ಮಗುವಲ್ಲಿ ಇದೆಯಾ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಈ ಡಬಲ್ ಮಾರ್ಕರ್ ಟೆಸ್ಟ್ ಅನ್ನು ಸಜೆಸ್ಟ್ ಮಾಡ್ತಾರೆ. ಡ್ಯುಯಲ್ ಮಾರ್ಕರ್, ಡಬಲ್ ಮಾರ್ಕರ್ ಅಥವಾ ಬ್ಲಡ್ ಟೆಸ್ಟ್, ಓಕೆ, ಇದನ್ನು ಸಜೆಸ್ಟ್ ಮಾಡ್ತಾರೆ. ಸೊ ಇದು ಬೇಸಿಕಲಿ ಡಬಲ್ ಮಾರ್ಕರ್ ಟೆಸ್ಟ್ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಆಗಿರುತ್ತೆ. ಸೊ ನಿಮಗೆ ಈಗ ಸ್ಕ್ರೀನಿಂಗ್ ಟೆಸ್ಟಲ್ಲಿ ಪಾಸಿಟಿವ್ ಬಂತು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಇನ್ ಮೈ ಕೇಸ್, ಓಕೆ, ನನ್ನ ಪ್ರೆಗ್ನೆನ್ಸಿ ರಿಪೋರ್ಟ್ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಪ್ರೀವಿಯಸ್ ವಿಡಿಯೋದಲ್ಲಿ. ನನಗೆ ಇದು ಡಬಲ್ ಮಾರ್ಕರ್ ಟೆಸ್ಟಲ್ಲಿ ಬೇಬಿದು ಹೈ ರಿಸ್ಕ್ ಆಫ್ ಸಿಂಡ್ರೋಮ್ ತೋರಿಸಿದೆ. ಓಕೆ, ಹೈಯರ್ ರಿಸ್ಕ್ ಆಫ್ ಬೇಬಿ, ನನ್ನ ಹೊಟ್ಟೆಲಿರೋ ಮಗು ಮೇ ಬಿ ಬೆಳೀತಾ ಹೈ ರಿಸ್ಕ್ ಇರಬಹುದು ಅಂತೇಳಿದ್ರೆ, ಆನುವಂಶಿಕ ಕಾಯಿಲೆಯಿಂದ ಬಳಲುತ್ತಿರಬಹುದು. ಅದು ಯಾವುದಂತ ಹೇಳಿದ್ರೆ ಡೌನ್ ಸಿಂಡ್ರೋಮ್. ನಿಮಗೆ ವಿಡಿಯೋ ಏನಾದರೂ ನೋಡಬೇಕಿದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನನ್ನ ರಿಪೋರ್ಟನ್ನು ಹಾಕಿದ್ದೇನೆ. ಅದರಲ್ಲಿ ನನ್ನ ಕೇಸಲ್ಲಿ ನನಗೆ ಸ್ಕ್ರೀನ್ ಟೆಸ್ಟ್ ಪಾಸಿಟಿವ್ ಬಂದಿದೆ, ಡೌನ್ ಸಿಂಡ್ರೋಮ್ ಬೇಬಿ ಹುಟ್ಟುವ ಚಾನ್ಸಸ್ ಇದೆ ಅಂತ. ಸೊ ನಮಗೆ ಖಾಲಿ ಅಲ್ಟ್ರಾಸೌಂಡಿಂದ ಹೇಳಿಕ್ಕಾಗೋದಿಲ್ಲ. ಫಸ್ಟ್ ಟ್ರೈಮಿಸ್ಟರಲ್ಲಿ NT ಸ್ಕ್ಯಾನ್ ಅಂತ ಇರುತ್ತೆ. ಆ NT ಸ್ಕ್ಯಾನಲ್ಲಿ ಕೂಡ ಸ್ಕ್ರೀನಿಂಗ್ ಟೆಸ್ಟ್ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರೆ, ಅಬ್ನಾರ್ಮಲಿಟೀಸ್ ಇದೆಯಾ ಬೇಬಿಗೆ ಅಂತಲೂ ಕಂಡುಹಿಡಿಯಬಹುದು. ಆದರೆ ಅದು ಅಷ್ಟು ಅಕ್ಯುರೇಟ್ ಆಗಿರೋದಿಲ್ಲ. ಸೊ ನೀವು ಬ್ಲಡ್ ಟೆಸ್ಟ್ ಇದಕ್ಕೆ ಕಂಬೈನ್ ಆಗಿರುವ ಒಂದು ಟೆಸ್ಟ್ ಹೇಳ್ತಾರೆ, ಅದು ಡ್ಯುಯಲ್ ಮಾರ್ಕರ್ ಟೆಸ್ಟ್. ಓಕೆ, ಇದರಲ್ಲಿ ಕೂಡ ನಿಮಗೆ ಸ್ಕ್ರೀನ್ ಟೆಸ್ಟ್ ಪಾಸಿಟಿವ್ ಬಂತಂತ ಹೇಳಿದರೆ ನೀವು ಮತ್ತೆ ಮುಂದಿನ ಪ್ರಿಕಾಷನ್ಸನ್ನು ತಗೊಳ್ಬೇಕಾಗುತ್ತದೆ. ಸೊ ಫರ್ದರ್ ಟೆಸ್ಟ್ ಏನಿರುತ್ತೆ ಅದನ್ನು ಮಾಡಿ ನೀವು 100% ಶ್ಯೂರ್ ಆಗಿ ಆಗ್ಬೋದು. ಸೊ ಹುಟ್ಟುವಂಥ ಮಗುವಿಗೆ ಏನಾದರೂ ಆನುವಂಶಿಕ ಕಾಯಿಲೆ ಇದೆಯಾ ಅಥವಾ ಇಲ್ವಾ ಅಂತ ನೋಡಲಿಕ್ಕೆ. ಸೊ ಮತ್ತು ಈ ಟೆಸ್ಟ್ ಪಾಸಿಟಿವ್ ಬಂದರೆ ತಾಯಿಗೆ ಒಂದು ಆಪ್ಷನನ್ನು ಕೊಡ್ತಾರೆ. ಓಕೆ, ಸೊ ಒಂದು ಆಪ್ಷನ್ ಏನಂತ ಹೇಳಿದರೆ, ಈಗ NT ಸ್ಕ್ಯಾನ್ ಆ್ಯಂಡ್ ಡಬಲ್ ಮಾರ್ಕರ್ ಟೆಸ್ಟ್ ಇದು ಎರಡರಲ್ಲಿ ಅಬ್ನಾರ್ಮಲಿಟೀಸ್ ಇರುವ ಬೇಬಿ ಹುಟ್ಟುತ್ತದೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಡೌನ್ ಸಿಂಡ್ರೋಮ್ ಬೇಬಿ, ದರ್ ಆರ್ ಮೆನಿ ಆನುವಂಶಿಕ ಕಾಯಿಲೆ ನೇಮ್ಸ್ ಇದೆ. ಓಕೆ, ಈಗ ನನ್ನ ಕೇಸಲ್ಲಿ ನನಗೆ ನನ್ನ ಮಗು ಡೌನ್ ಸಿಂಡ್ರೋಮ್ ಇರುವ ಮಗು ಹುಟ್ಟುತ್ತದೆ ಅಂತ ಹೇಳಿ ನನಗೆ ಹೈಯರ್ ರಿಸ್ಕ್ ಆಫ್ ರಿಪೋರ್ಟ್ ಸಿಕ್ಕಿತ್ತು. ಸೊ ಆ ಕೇಸಲ್ಲಿ ಏನು ಮಾಡಬೇಕಂತ ಹೇಳಿದರೆ, ನಿಮಗೆ ಶ್ಯೂರ್ ಆಗಲಿಕ್ಕೆ ಇನ್ನೊಂದು ಟೆಸ್ಟನ್ನು ಸಜೆಸ್ಟ್ ಮಾಡ್ತಾರೆ. ಅದು ಅಂತ ಹೇಳಿದರೆ ಆಮ್ನಿಯೋಸೆಂಥೆಸಿಸ್. ಅದರ ಬಗ್ಗೆ ನಾನು ಮತ್ತೆ ಮಾತಾಡ್ತೇನೆ ಅದು ಏನಂತ ಹೇಳಿ. ಸೊ ನಿಮಗೆ ಈಗ ಇದು ಟೆಸ್ಟ್ ಏನಾದರೂ ಪಾಸಿಟಿವ್ ಅಂತ ಬಂದರೆ ನಿಮಗೆ ಡಾಕ್ಟರ್ಸ್ ಒಂದು ಆಪ್ಷನನ್ನು ಕೊಡ್ತಾರೆ. ಎರಡು ಆಪ್ಷನ್ ಇದೆ. ಓಕೆ, ಒಂದು ಎಬೋಷನ್, ಇಲ್ಲಂತ ಹೇಳಿದರೆ ಶ್ಯೂರ್ ಆಗಲಿಕ್ಕೆ 100% ಶ್ಯೂರ್ ಆಗಲಿಕ್ಕೆ ನೀವು ಇನ್ನೊಂದು ಕನ್ಫರ್ಮೇಟರಿ ಟೆಸ್ಟ್ ಅಂತ ಇರುತ್ತೆ, ಅದನ್ನು ನೀವು ಮಾಡಿಸ್ಕೊಳ್ಬೋದು. ಸೊ ಈ ಟೆಸ್ಟಲ್ಲಿ ಏನಂತ ಇಂಡಿಕೇಟ್ ಮಾಡ್ತಾರೆ ಅಂತ ಹೇಳಿದೆ, ಸೊ ಆಲ್ ಪ್ರೆಗ್ನೆಂಟ್ ಲೇಡೀಸ್ ಶುಡ್ ಅಂಡರ್ಗೋ ದಿಸ್ ಟೆಸ್ಟ್, ಬಟ್ ಸ್ಪೆಸಿಫಿಕಲಿ ಇಫ್ ಯುವರ್ ಏಜ್ 35ಗಿಂತ ಜಾಸ್ತಿ ಇದೆ, ಅಥವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಈ ರೀತಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಅಥವಾ ಪ್ರೀವಿಯಸ್ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಈ ಥರ ಹುಟ್ಟುವಂತಹ ಮಗುವಿಗೆ ಏನಾದರೂ ಆನುವಂಶಿಕ ಕಾಯಿಲೆ ಇದ್ದರೆ, ಅಥವಾ ನಿಮಗೆ ಟೈಪ್ 1 ಡಯಾಬಿಟೀಸ್ ಏನಾದರೂ ಇದ್ದರೆ, ಡಯಾಬಿಟಿಸ್ ಮೆಲ್ಲಿಟಸ್ ಇದ್ದರೆ, ಅಥವಾ ಇನ್ಸುಲಿನ್ ಕಾಯಿಲೆ ಇದ್ದರೆ, ಇಂತಹ ಕಂಡೀಷನಲ್ಲಿ ಡೆಫಿನೆಟ್ಲಿ ಯು ಶುಡ್ ಗೋ ಫಾರ್ ದಿಸ್ ಟೆಸ್ಟ್. ಈ ಟೆಸ್ಟ್ 85 to 95% ಪೇಷಂಟಿಗೆ ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಸಿಂಡ್ರೋಮ್ ಆನುವಂಶಿಕ ಕಾಯಿಲೆ ಪಿಕಪ್ ಮಾಡ್ತಾ ಇರುತ್ತೆ. ಓಕೆ, ಈಗ ಬ್ರೀಫ್ ಆಗಿ ಪ್ರೀನೆಟಲ್ ಸ್ಕ್ರೀನಿಂಗ್ ಡೌನ್ ಸಿಂಡ್ರೋಮ್ ಬಗ್ಗೆ ತಿಳ್ಕೊಳ್ಳೋಣ.
ಡೌನ್ ಸಿಂಡ್ರೋಮ್ ಒಂದು ಆನುವಂಶಿಕ ಕಾಯಿಲೆ ಆಗಿರುತ್ತೆ. ಅದಕ್ಕೆ ಯಾವುದೇ ಚಿಕಿತ್ಸೆ ಇರುವುದಿಲ್ಲ. ಇದು ವರ್ಣತಂತು 21ರ 3ನೇ ನಕಲಿನ ಅಥವಾ ಭಾಗದ ಉಪಸ್ಥಿತಿಯಿಂದ ಉಂಟಾಗುವ ಒಂದು ಆನುವಂಶಿಕ ಕಾಯಿಲೆಯಾಗಿರುತ್ತದೆ. ಈ ಡೌನ್ ಸಿಂಡ್ರೋಮ್ ಇದಕ್ಕೆ ಟ್ರೈಸೋಮಿ ಆಫ್ 21st ಕ್ರೋಮೋಸೋಮ್ ಇದು ಬೋತ್ ಮೇಲ್ಸ್ ಮತ್ತು ಫೀಮೇಲ್ಸಲ್ಲಿ ಕಾರಣ ಸಿಗುತ್ತದೆ. ಡೌನ್ ಸಿಂಡ್ರೋಮ್ ಇರುವ ಮಗುವಿನ ಸಾಮಾನ್ಯ ಲಕ್ಷಣ ಏನಂತ ಹೇಳಿದ್ರೆ ಚಪ್ಪಟೆ ಮತ್ತು ಅಗಲವಾದ ಮುಖ, ಸಣ್ಣ ಕುತ್ತಿಗೆ, ಅತಿಯಾದ ಜಂಟಿನಮ್ಯತೆ, ದೊಡ್ಡ ಹೆಬ್ಬೆರಳುಗಳು ಮತ್ತು ಸಣ್ಣ ಬೆರಳುಗಳು. ನಾನು ಇಮೇಜಲ್ಲಿ ತೋರಿಸ್ತಾ ಇದ್ದೇನಲ್ವ, ಆ ರೀತಿ ಇರುತ್ತದೆ. ಫಿಸಿಕಲ್ ಫೀಚರ್ಸ್ ನೋಡಲಿಕ್ಕೆ ಹೋದರೆ ಡೆವಲಪ್ಮೆಂಟಲ್ ಡಿಲೇ ಇರುತ್ತೆ, ಡಿಲೇಡ್ ಪ್ಯೂಬರ್ಟಿ ಇರುತ್ತೆ, ಹಾಗೂ ಮೆನಿ ಅದರ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇರುತ್ತದೆ. ಡೌನ್ ಸಿಂಡ್ರೋಮ್ ರಿಸ್ಕ್ ಬಗ್ಗೆ ನೋಡೋದಾದರೆ ಮೆಟರ್ನಲ್ ಏಜ್ ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತದೆ ಅದರಲ್ಲಿ ರಿಸ್ಕ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತದೆ. ಸೊ ಮೆಟ್ರನಲ್ ಏಜ್ 24 ಇದರಲ್ಲಿ 1:950. ಟ್ರೈಸೋಮಿ ಅಂತ ಇದ್ದರೆ ಡೌನ್ ಸಿಂಡ್ರೋಮ್ ಮಗು ಹುಟ್ಟುವ ಚಾನ್ಸಸ್ ಇದ್ದರೆ ಅದರಲ್ಲಿ ರೇಷಿಯೋ ತೋರಿಸ್ತದೆ 1:250 ಅಂತ ಹೇಳಿದ್ರೆ 1 in 250 ಪೀಪಲ್ ಮೇ ಬಿ 1 person is having a ಡೌನ್ ಸಿಂಡ್ರೋಮ್. ಸೊ ಈ ಟೆಸ್ಟ್ ಏನಂತ ಹೇಳಿದರೆ ಇದರಲ್ಲಿ ಮೇನಾಗಿ ಡ್ಯುಯಲ್ ಮಾರ್ಕರ್ ಟೆಸ್ಟಲ್ಲಿ ಮೇನಾಗಿ 2 ಪ್ಯಾರಾಮೀಟರನ್ನು ಕನ್ಸಿಡರ್ ಮಾಡ್ತಾರೆ. ಫ್ರೀ ಬೀಟಾ HCG, ಇನ್ನೊಂದು ಪಾಪ ಅಂತ ಹೇಳಿ. ಓಕೆ, ಡ್ಯುಯಲ್ ಮಾರ್ಕರ್ ಟೆಸ್ಟನ್ನು ಮೆಟರ್ನಿಟಿ ಸೀರಮ್ ತೆಗೆದು ಮಾಡುವಂತಹ ಫಸ್ಟ್ ಟ್ರೈಮೆಸ್ಟರ್ ಸ್ಕ್ರೀನಿಂಗ್ ಟೆಸ್ಟ್ ಆಗಿರುತ್ತದೆ. ಡೌನ್ ಸಿಂಡ್ರೋಮ್ ಅಂತ ಹೇಳಿದರೆ ದಿಸ್ ಈಸ್ ಒನ್ ಆಫ್ ಟೈಪ್ ಆಫ್ ದಿ ಆನುವಂಶಿಕ ಕಾಯಿಲೆಯಾಗಿರುವ ಟೆಸ್ಟ್ ಆಗಿರುತ್ತದೆ. ಅಲ್ಟ್ರಾಸೌಂಡ್ CRL ಅಂತ ಹೇಳ್ತಾರೆ. ಅಂತ ಹೇಳಿದರೆ ಮಗುವಿನ ತಲೆಯಿಂದ ಕಾಲಿನವರೆಗಿನ ಲೆಂತನ್ನು ನೋಡ್ತಾರೆ. ಕ್ರೌನ್ ಲೆಂತ್ ಹೇಳ್ತಾರೆ ಅದಕ್ಕೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ NT ಸ್ಕ್ಯಾನ್, ದಟ್ ಈಸ್ ನ್ಯೂಕಲ್ ಥಿಕ್ನೆಸ್. ಈ ಕುತ್ತಿಗೆಯ ಹಿಂಭಾಗದಲ್ಲಿ ಎಷ್ಟು ತಿಕ್ಕಿದೆ ಅಂತ ಫೈಂಡ್ ಔಟ್ ಮಾಡ್ತಾರೆ. ಜೆಸ್ಟೇಷನಲ್ ಏಜ್ ಇವೆಲ್ಲ ಬೇಕಾಗುತ್ತದೆ ಇದನ್ನು ಕಂಡುಹಿಡಿಯಲಿಕ್ಕೆ. ನೆಕ್ಸ್ಟ್ ಈ ಎಲ್ಲ ಪ್ಯಾರಾಮೀಟರ್ ಏನಿದೆ, ಫ್ರೀ ಬೀಟಾ HC, ಪಾಪ, CRL, NT ವ್ಯಾಲ್ಯೂ, ಇದನ್ನೆಲ್ಲ ಒಂದು ಸಾಫ್ಟ್ವೇರಿಗೆ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ ನಂತರ ಈ ಎಲ್ಲ ಪ್ಯಾರಾಮೀಟರ್ ಕನ್ಸಿಡರ್ ಮಾಡಿ ರಿಸ್ಕ್ ರೇಷಿಯೋ ಅನ್ನು ಸ್ಪೆಸಿಫೈ ಮಾಡ್ತಾರೆ. ನನ್ನ ಕೇಸಲ್ಲಿ 1:247 ರಿಸ್ಕ್ ರೇಷಿಯೋ ಔಟ್ ಆಫ್ 1:250 ಬಂದಿತ್ತು. ಸೊ ಈ ಥರ ನಿಮಗೆ ಅದು ಫಸ್ಟ್ ಟ್ರೈಮೆಸ್ಟರ್ ಸ್ಕ್ರೀನಿಂಗಲ್ಲಿ ತಿಳಿದು